ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವರ ಮಕ್ಕಳಿಗೆ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರದಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸಿದಂಥ, ಕಾದು ಕಾಪಾಡಿದಂಥ, ಆಶೀರ್ವಾದಿಸಿದಂಥ ದೇವರು ನೂತನ ವಾರವನ್ನು ನಮಗೆ ಕೊಟ್ಟಿದ್ದಾನೆ. ಈ ದಿನದಲ್ಲಿ ನಾವು ಹಾಡಿ ಸ್ತುತಿಸಿ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಮಾತ್ರವಲ್ಲ, ದೇವರ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ, ಆರಾಧನೆಯನ್ನು ಅರ್ಪಿಸುವವರಾಗಿದ್ದೇವೆ. ಕಳೆದ ವಾರದಲ್ಲಿ ನಮ್ಮನ್ನು ಕಣ್ಣುಗುಡ್ಡೆಯಂತೆ ಕಾಪಾಡಿದಿ. ಹೋಗುವಾಗ ಬರುವಾಗ ಯಾವಾಗಲೂ ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವಾದಿಸಿದಿ. ಹೌದು, ನಮ್ಮ ಕೊರತೆ, ಹೌದು, ಎಲ್ಲ ರೀತಿಯ ಅಪಕರ್ತನೆ, ಸಾಲ, ಸಂಕಷ್ಟ, ರೋಗ, ದುಃಖಗಳಿಂದ ಬಿಡಿಸಿ ಕಾಪಾಡಿದಿ. ಹೌದು, ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಿ. ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ನಾವು ಬಂದಿರುವಾಗ ಆತ್ಮಭರಿತರಾಗಿ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ನಿನ್ನನ್ನು ಹಾಡಿ ಆರಾಧಿಸಲು ನಮಗೆ ಸಹಾಯ ಮಾಡು. ಹಾಗೆ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು. ಲೋಕದಾದ್ಯಂತ ನಡೀತಿರುವಂಥ ಎಲ್ಲ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದಿಸು ಸ್ವಾಮಿ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದವರಿದ್ದಾರೆ, ಅವರೆಲ್ಲರನ್ನ ನೀನು ಬಲಪಡಿಸು. ಮುಂದಿನ ಸಮಯವನ್ನು ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹೌದು, ಮುಂದಿನ ಸಮಯದಲ್ಲಿ ನಮ್ಮ ಆರಾಧನಾ ತಂಡ ನಮ್ಮನ್ನು ಆರಾಧನೆಯಲ್ಲಿ ಲೀಡ್ ಮಾಡುವಾಗ ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ಕರ್ತನನ್ನು ಆತ್ಮದಲ್ಲಿ, ಸತ್ಯದಲ್ಲಿ ಆರಾಧಿಸೋಣ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇನ್ನೊಂದು ವಾರಕ್ಕೆ ಕಾಲಿಡುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಕಳೆದ ವಾರವಿಡೀ ನಮ್ಮನ್ನು ಆತನ ಎಲ್ಲ ಕೇಡಿನಿಂದ ತಪ್ಪಿಸಿ ಇನ್ನೊಂದು ವಾರಕ್ಕೆ ಕಾಲಿಡುವಂತೆ ಕೃಪೆ ಮಾಡಿದ್ದಾನೆ. ಅದಕ್ಕೆ ನಾವು ಎಲ್ಲ ನೆನೆಸಿಕೊಂಡು ಸ್ತೋತ್ರ ಸಲ್ಲಿಸುತ್ತಿರೋಣ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಕರ್ತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹೌದು ಪ್ರಿಯರೇ, ನಾವು ಆತನನ್ನು ನಂಬಿ ಬಂದಾಗ ಆತನು ಏನೇ ಸ್ಥಿತಿಗಳಲ್ಲಿ ನಾವು ಹಾದು ಹೋಗುತ್ತಿದ್ದೆವೋ ಅದನ್ನೆಲ್ಲದರಿಂದ ತಪ್ಪಿಸಿ ಆತನು ನಮ್ಮನ್ನು ಮೇಲಕ್ಕೆ ತರುವ ಆತನಾಗಿದ್ದಾನೆ. ಇಂದು ನಾವು ಯಾವ ಸ್ಥಿತಿಯಲ್ಲಿ ಇರಲಿ, ನಾವು ನಂಬಿಕೆಯಿಂದ ನಿರೀಕ್ಷಿಸುತ್ತಾ ಆತನ ಮುಖವನ್ನು ನೋಡಿದರೆ ಆತನ ಅದರೆಲ್ಲದಿಂದ ನಮ್ಮನ್ನು ತಪ್ಪಿಸುವ ಆತನಾಗಿದ್ದಾನೆ. ಹಾಡುಗಾರನು ಹೀಗೆ ಹೇಳುತ್ತಾನೆ, ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ. ಈ ಹಾಡನ್ನು ಹಾಡುತ್ತಾ ನಾವೆಲ್ಲರೂ ಕರ್ತನನ್ನು ಸ್ತುತಿಸಿ ಘನಪಡಿಸೋಣ. ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ನಿನ್ನ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ನಿನ್ನ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲೆಲ್ಲೋಹೆ, ಎಲ್ಲೆಲ್ಲೋಹೆ, ಎಲ್ಲೆಲ್ಲೋಹೆ ನಿನ್ನ ಸ್ತುತಿಪೆ. ಎಲ್ಲೋಹೆ, ಎಲ್ಲೋಹೆ, ಎಲ್ಲೆಲ್ಲೋಹೆ ನಿನ್ನ ಸ್ತುತಿಪೆ. ಗಾಯಪಟ್ಟು ನಿಂತೆ, ಕಣ್ಣೀರಲ್ಲಿದ್ದೆ, ಉಗಿಯುವ ನನಗಾಗಿ ಇಳಿದು ಬಂದೆ. ಗಾಯಪಟ್ಟು ನಿಂತೆ, ಕಣ್ಣೀರಲ್ಲಿದ್ದೆ, ಉಗಿಯುವ ನನಗಾಗಿ ಇಳಿದು ಬಂದೆ. ಒಡಂಬಡಿಕೆ ಮಾಡಿಕೊಂಡು ಕಷ್ಟವಾದದೆಲ್ಲವ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ಕಷ್ಟವಾದದೆಲ್ಲವ ತಿರುಗಿ ತಂದೆ. ಎಲ್ಲೋಹೆ, ಎಲ್ಲೋಹೆ, ಎಲ್ಲೋಹೆ ನಿನ್ನ ಸ್ತುತಿಪೆ. ಎಲ್ಲೋಹೆ, ಎಲ್ಲೋಹೆ, ಎಲ್ಲೋಹೆ ನಿನ್ನ ಸ್ತುತಿಪೆ. ನಂಬಿದವರೆಲ್ಲ ನನ್ನ ತೋರಿದರು, ನಂಬಿಗಸ್ತನಾಗಿ ನನ್ನ ಜೊತೆ ಇರುವೆ. ನಂಬಿದವರೆಲ್ಲ ನನ್ನ ತೋರಿದರು, ನಂಬಿಗಸ್ತನಾಗಿ ನನ್ನ ಜೊತೆ ಇರುವೆ. ಪರದೇಶಿಯಾಗಿ ಇದ್ದನು, ಸ್ವಂತ ಜನವಾಗಿ ಮಾಡಿಕೊಂಡೆ. ಪರದೇಶಿಯಾಗಿ ಇದ್ದನು, ಸ್ವಂತ ಜನನಾಗಿ
ಬರಿಗೈಯಾಗಿ ಬಂದೆನು ನಾ ತುಂಬಿದವರಾಗಿ ಮಾಡಿರುವೆ ಬರಿಗೈಯಾಗಿ ಬಂದೆನು ನಾ ತುಂಬಿದವರಾಗಿ ಮಾಡಿರುವೆ ಎಲೋಹೇ 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 ನಿನ್ನ ಸ್ತುತಿಪೆ ಎಲೋಹೇ 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 ನಿನ್ನ ನಂಬಿದವರೆಲ್ಲ ನನ್ನ ತೊರೆದರು ನಂಬಿಗಸ್ತನಾಗಿ ನನ್ನ ಜೊತೆ ಇರುವೆ ನಂಬಿದವರೆಲ್ಲ ನನ್ನ ತೊರೆದರು ನಂಬಿಗಸ್ತನಾಗಿ ನನ್ನ ಜೊತೆ ಇರುವೆ ಪರದೇಶಿಯಾಗಿ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ ಪರದೇಶಿಯಾಗಿ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ ಎಲೋಹೇ 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 ನಿನ್ನ ಸ್ತುತಿಪೆ ಎಲೋಹೇ 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 ನಿನ್ನ ಸ್ತುತಿಪೆ ಗಾಯಪಟ್ಟ ನಿಂತೆ ಕಣ್ಣೀರಲ್ಲಿದ್ದೆ ಕುಗಿರುವ ನನಗಾಗಿ ಹಿಡಿದು ಬಂದೆ ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ ಕುಗಿರುವ ನನಗಾಗಿ ಹಿಡಿದು ಬಂದೆ ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದುದೆಲ್ಲವ ತಿರುಗಿ ತಂದೆ ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದದೆಲ್ಲವ ತಿರುಗಿ ತಂದೆ ಎಲೋಹೇ 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 ನಿನ್ನ ಸ್ತುತಿಪೆ ಎಲೋಹೇ 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 ನಿನ್ನ ಸ್ತುತಿಪೆ ಎಲೋಹೇ 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 ನಿನ್ನ ಸ್ತುತಿಪೆ ಎಲೋಹೇ 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 ನಿನ್ನ ಸ್ತುತಿಪೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಹೌದಪ್ಪ ಕರ್ತನೆ, ನಂಬಿದವರೆಲ್ಲ ನಮ್ಮನ್ನು ತೊರೆದರು, ನೀನು ನಂಬಿಗಸ್ತನಾಗಿ ನಮ್ಮನ್ನು ಸದಾ ನಡೆಸುತ್ತಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ನಮ್ಮನ್ನು ಯಾವತ್ತೂ ಕೈ ಬಿಡದ ತಂದೆ ನೀನು ಸ್ವಾಮಿಯೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನಗೆ ಸಮಾನರು ಈ ಲೋಕದಲ್ಲಿ ಯಾರೂ ಇಲ್ಲ ಕರ್ತನೆ. ಹೌದು ಕರ್ತನೆ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಕರ್ತನೆ ನಿನಗೆ ಸಮಾನರು ಮತ್ತೊಬ್ಬರಿಲ್ಲ ಕರ್ತನೆ. ಹಾಲೆಲೂಯಾ. ಸ್ತೋತ್ರಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು 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 ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕೆಂಪು ಸಮುದ್ರವು ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ ಕೆಂಪು ಸಮುದ್ರವು ಒಡೆದು ನಿನ್ನ ಜನರನ್ನು ನಡೆಸಿದೆ ನೀನೆ ಶಕ್ತನು ಸರ್ವಶಕ್ತನು ನಿನ್ನ ವಾಕ್ಯವು ಬದಲಾಗದು ನೀನೆ ಶಕ್ತನು ಸರ್ವಶಕ್ತನು ನಿನ್ನ ವಾಕ್ಯವು ಬದಲಾಗದು ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಹಲ್ಲೆಲೂಯಾ ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಪರಲೋಕ ಮನ್ನಾ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ಪರಲೋಕ ಮನ್ನಾ ನೀಡಿ
ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ಗಾಳಿದೆ. ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ಗಾಳಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರ ಒಡೆದು ನಿನ್ನ ಜನರನ್ನು ನಡೆಸಿದೆ. ಕೆಂಪು ಸಮುದ್ರ ಒಡೆದು ನಿನ್ನ ಜನರನ್ನು ನಡೆಸಿದೆ. ನೀನೇ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ 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 ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ಹೌದಪ್ಪ ಸ್ವಾಮಿ, ನಿನಗೆ ಸಮಾನರು ಯಾರೂ ಇಲ್ಲ ಕರ್ತನಪ್ಪ. ಹೌದು ಕರ್ತನೆ, ಪರಲೋಕದ ಮನ್ನವನ್ನು ನೀಡಿ ನೀನು ನಿನ್ನ ಜನರನ್ನು ಪೋಷಿಸಿದೀಯಪ್ಪ. ಹೌದು ಕರ್ತನೆ, ನಿನ್ನಂತೆ ಯಾರುಂಟು? ನಮ್ಮನ್ನು ನಿನ್ನ ಹಾಗೆ ಪ್ರೀತಿಸಲು ಯಾರೂ ಇಲ್ಲ ಕರ್ತನೆ. ನೀನೇ ನಮಗೆ ಆಶ್ರಯವು ಕರ್ತನೆ, ನೀನೇ ನಮಗೂ ದುರ್ಗವು ಕರ್ತನೆ. ಹೌದಪ್ಪ ಕರ್ತನೆ, ನಿನ್ನನ್ನು ನಾವು ಆರಾಧಿಸುತ್ತೇವಪ್ಪ ಕರ್ತನೆ, ನಿನ್ನನ್ನು ನಾವು ಸ್ತುತಿಸುತ್ತೇವೆ ಕರ್ತನೆ. ಹಾಲೆಲೂಯ. ನಿನ್ನಿಂದಾಗದ ಕಾರ್ಯವೂ ಒಂದೂ ಇಲ್ಲ ಕರ್ತನೆ, ನಿನ್ನಿಂದ ಇವೆಲ್ಲವೂ ಸಾಧ್ಯ ಕರ್ತನೆ. ಹಾಲೆಲೂಯ. ನೀನು ವಾಗ್ದಾನ ಮಾಡಿದಾತನು ನಂಬಿಗಸ್ತನಪ್ಪ ಕರ್ತನೆ. ನಿನ್ನ ವಾಗ್ದಾನವು ನೆರವೇರುವ ತನಕ ಕರ್ತನೆ ನಮ್ಮೊಟ್ಟಿಗೆ ಸದಾ ಇದ್ದುಕೊಂಡು ನಮ್ಮ ಆಶ್ರಯನಾಗಿರುತ್ತೆಯಪ್ಪ. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ
ಅಯ್ಯ ನಿನ್ನ ನೆರಳಲ್ಲಿ ಬದುಕುವೆನು ನಿನ್ನ ಪ್ರೀತಿ ಸಾಕುವಯ್ಯ ನಿನ್ನ ನೆರಳಲ್ಲಿ ಬದುಕುವೆನು ನನ್ನ ನಡೆಸುವ ನನ್ನ ಕುರುಬನೇ ನನ್ನ ನಡೆಸುವ ನನ್ನ ಕುರುಬನೇ ಆರಾಧನೆ 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 ಆಶ್ರಯವು ನೀನೇ ಸಯ್ಯ ನನ್ನ ಆಧಾರವು ನೀನೇ ಸಯ್ಯ ಆಶ್ರಯವು ನೀನೇ ಸಯ್ಯ ನನ್ನ ಆಧಾರವು ನೀನೇ ಸಯ್ಯ ಆರಾಧನೆ 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 ಸ್ತೋತ್ರ ಕರ್ತನೆ ಹಾಲೆಲೂಯ ಹೌದು ಕರ್ತನೆ ನಿನ್ನ ಪ್ರೀತಿಯೇ ನಮಗೆ ಸಾಕು ಕರ್ತನೆ ಈ ಲೋಕದಲ್ಲಿ ಕರ್ತನೆ ನಿನ್ನ ಪ್ರೀತಿಗೆ ಹೊರತು ಮತ್ತೆ ಯಾವುದು ನಮಗೆ ಅಗತ್ಯವಿಲ್ಲ ಕರ್ತನೆ ಹೌದು ಕರ್ತನೆ ನೀನು ನಮ್ಮನ್ನು ಪ್ರೀತಿಸಿ ಆರಿಸಿಕೊಂಡಿದ್ದಿ ಕರ್ತನೆ ನೀನು ಬದಲಾಗದ ಕರ್ತನು ಕರ್ತನೆ ನೀನು ಇಂದಿಗೂ ಎಂದೆಂದಿಗೂ ಕರ್ತನೆ ಮಾರ್ಪಡದ ಕರ್ತನು ಕರ್ತನೆ ಅಪ್ಪ ನೀನು ವಾಗ್ದಾನ ಮಾಡಿದ ಪ್ರಕಾರ ಕರ್ತನೆ ಯುಗದ ಸಮಾಪ್ತಿಯವರೆಗೂ ನಮ್ಮೊಂದಿಗೆ ಸದಾ ಇರುವ ಕರ್ತನು ನೀನಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಹಾಲೆಲೂಯ ಸ್ತೋತ್ರ ಕರ್ತನೆ Thank you, Jesus. ಎಂದೆಂದಿಗೂ
ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಯೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಬದಲಾಗದ ನಿನ್ನ ಮಹಿಮೆ, ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ, ಎಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ, ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ, ಯೇಸಯ್ಯ ಸ್ತುತಿಸುವೆ. ನಿನ್ನನ್ನೇ ಆರಾಧಿಸುವೆ, ಯೇಸಯ್ಯ ಸ್ತುತಿಸುವೆ. ನಿನ್ನನ್ನೇ ಆರಾಧಿಸುವೆ. ಎಂದೆಂದಿಗೂ ಬದಲಾಗದ ನನ್ನೇಸು, ಎಂದಿಗೂ ಎಂದೆಂದಿಗೂ ಬದಲಾಗದ ಯೇಸು. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ, ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ, ಯೇಸಯ್ಯ ಸ್ತುತಿಸುವೆ. ನಿನ್ನನ್ನೇ ಆರಾಧಿಸುವೆ, ಯೇಸಯ್ಯ ಸ್ತುತಿಸುವೆ. ನಿನ್ನನ್ನೇ ಆರಾಧಿಸುವೆ. ಥ್ಯಾಂಕ್ ಯು ಜೀಸಸ್. ಹೌದು ಕರ್ತನೆ, ನೀನು ಬದಲಾಗದ ಕರ್ತನ ಸ್ವಾಮಿಯೇ. ಕರ್ತನೆ, ನಾವು ಸ್ವಲ್ಪ ಹೊತ್ತು ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಕರ್ತನೆ ನಿನ್ನನ್ನು ಆರಾಧಿಸುವಂತೆ ಸ್ತುತಿಸುವಂತೆ ಕೊಟ್ಟಂತ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಆನ್ಲೈನ್ ಮುಖಾಂತರ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬೊಂದೊಂದು ಕುಟುಂಬವನ್ನು ಕರ್ತನೆ ನೀನು ಆಶೀರ್ವದಿಸು ಕರ್ತನೆ. ಅವರ ಅಗತ್ಯತೆಗಳನ್ನು ನೀನು ಬಲ್ಲಾತನು ಕರ್ತನೆ, ಅದನ್ನೆಲ್ಲ ನೀನು ಪೂರೈಸುತ್ತಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮನ್ನು ಕರ್ತನೆ ಸ್ವಲ್ಪ ಹೊತ್ತು ಕರ್ತನೆ ನಿನ್ನ ಆತ್ಮನ ಮೂಲಕ ನಡೆಸೋದಕ್ಕಾಗಿ ಸ್ತೋತ್ರ ಹೇಳುತ್ತಿದ್ದೇನೆ ಕರ್ತನೆ. ಮುಂದಿನ ಪ್ರತಿಯೊಂದು ಭಾಗದಲ್ಲಿ ಕರ್ತನೆ ವಾಕ್ಯದ ಮುಖಾಂತರ ಕರ್ತನೆ ನೀನು ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ಎಲ್ಲ ವಿಷಯಗಳನ್ನು ಕರ್ತನೆ ನಿನ್ನ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಕೇಳಿದ್ರು ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ಕರ್ತನನ್ನು ಹಾಡಿ ಆರಾಧಿಸಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಈ ಹೊತ್ತು ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕವಾಗಿ ಟಿ ವಿ ಮೂಲಕವಾಗಿ ಕೂಡ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ದೇವರು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದಿಸುವಾತನಾಗಿದ್ದಾನೆ. ನಾವು ಈ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಅದರ 11ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ.
ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವಿಲ್ಲಿ ನೋಡ್ತೇವೆ, ನಂಬಿಗಸ್ತನು ಎಂಬಂಥ ಒಂದು ವಿಶೇಷವಾದಂಥ ಶಬ್ದವನ್ನು ನಾವು ನೋಡ್ತಾ ಇದ್ದೇವೆ. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯ ಬಗ್ಗೆ ಅಥವಾ ನಮ್ಮ ಸೃಷ್ಟಿಕರ್ತನಾದ ದೇವರ ಬಗ್ಗೆ ಪವಿತ್ರಾತ್ಮ ಹೇಳುತ್ತಿರುವಂಥ ಮಾತು ನಂಬಿಗಸ್ತನು ಎಂಬುದಾಗಿ. ಯಾವೆಲ್ಲ ವಿಷಯಗಳಲ್ಲಿ ಆತ ನಂಬಿಗಸ್ತನಾಗಿದ್ದಾನೆ? ಈ ಲೋಕದಲ್ಲಿ ನಾವು ನಂಬಿಗಸ್ತರಾಗಿದ್ದೇವೋ? ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಹಾಗೆ ದೇವರು ಸಹ ನಮ್ಮಿಂದ ಬಯಸ್ತಾ ಇದ್ದಾನೆ, ದೇವರು ನಂಬಿಗಸ್ತನಾಗಿರುವ ಪ್ರಕಾರ ನಾವು ನಂಬಿಗಸ್ತರಾಗಿರಬೇಕು. ಒಂದು ವೇಳೆ ನಾವು ನಂಬಿಗಸ್ತರ ಅಲ್ಲದಿದ್ದರೂ ಕೂಡ ಆತ ನಂಬಿಗಸ್ತನಾಗಿದ್ದಾನೆ ನಮ್ಮ ವಿಷಯದಲ್ಲಿ, ಈ ಲೋಕದ ಮನುಷ್ಯರ ವಿಷಯದಲ್ಲಿ, ತನ್ನ ಪ್ರೀತಿಯನ್ನು ನಮಗೆ ತೋರಿಸುವ ವಿಷಯದಲ್ಲಿ, ತನ್ನ ಕೃಪೆಯನ್ನು ನಮಗೆ ತೋರಿಸುವ ವಿಷಯದಲ್ಲಿ, ನಮ್ಮನ್ನು ಆಶೀರ್ವಾದಿಸುವ ವಿಷಯದಲ್ಲಿ ಆತ ನಂಬಿಗಸ್ತನಾಗಿದ್ದಾನೆ. ನಾವು ಅನೇಕ ವಾಕ್ಯ ಭಾಗಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ವಿಶೇಷವಾಗಿ ಈ ಒಂದು ವಾಕ್ಯವನ್ನು ನಾವು ಓದಿದಾಗ ಇದು ಬೈಬಲ್ ಗ್ರಂಥದ ಕಡೆಯ ಪುಸ್ತಕವಾದ ಪ್ರಕಟಣೆ ಅಥವಾ ರೆವಲೇಷನ್ನಲ್ಲಿ ಇರುವಂಥ ವಾಕ್ಯ. ದೇವರು ನಂಬಿಗಸ್ತನು, ಆತ ಮಾತು ತಪ್ಪದವನು, ಆತ ಬದಲಾಗದವನು, ಆತ ಮಾರ್ಪಡದವನು ಎಂಬ ಅರ್ಥ ಕೊಡುವಂಥ ನಂಬಿಗಸ್ತನು ಎಂಬಂಥ ಈ ಶಬ್ದ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಪ್ರಾರಂಭದಿಂದ ಕಡೆಯವರೆಗೆ, ಬೈಬಲ್ನ ಮೊದಲ ಗ್ರಂಥದಿಂದ ಕಡೆಯವರೆಗೆ ಅಥವಾ ಮನುಷ್ಯನ ಚರಿತ್ರೆಯ ಪ್ರಾರಂಭದಿಂದ ಕಡೆಯವರೆಗೆ, ಮನುಷ್ಯನ ಜೀವಿತದ ಪ್ರಾರಂಭದಿಂದ ಕಡೆಯವರೆಗೆ ಆತ ನಂಬಿಗಸ್ತನಾಗಿದ್ದಾನೆ ಎಂಬುದನ್ನು ಇದು ನಮಗೆ ಸೂಚಿಸುವಂಥದ್ದಾಗಿದೆ. ಇದು ಪ್ರಕಟಣೆ ಗ್ರಂಥದ ಅಥವಾ ಬೈಬಲ್ ಗ್ರಂಥದ ಕಡೆಯ ಭಾಗದಲ್ಲಿ ಬರುವಂಥ ವಾಕ್ಯಗಳಲ್ಲಿ ಸೇರಿಕೊಂಡಿರುವಂಥ ವಾಕ್ಯ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವೀಗ ಧರ್ಮೋಪದೇಶ ಕಾಂಡ ಗ್ರಂಥಕ್ಕೆ ಹೋಗುವಾಗ ಅಲ್ಲಿ ಸಹ ಒಂದು ವಾಕ್ಯವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಧರ್ಮೋಪದೇಶ ಕಾಂಡ ಅದರ 7ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದಲಿಕ್ಕೆ ಸಾಧ್ಯವಾಗ್ತದೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೆ ನೆರವೇರಿಸುವವನಾಗಿ, ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನವನ್ನು ಉಂಟು ಮಾಡುವವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಇಲ್ಲಿ ನಾವು ನೋಡ್ತೇವೆ 9ನೇ ವಾಕ್ಯದಲ್ಲಿ, ಇದು 9, 10 ಸೇರಿಸಿ ಅದು ಆ 2 ವಾಕ್ಯಗಳು ಒಟ್ಟಾಗಿರುವುದರಿಂದ ನಾನು 10ನೇ ವಾಕ್ಯವನ್ನು ಕೂಡ ಕೂಡಿಸಿ ಓದಿಕೊಂಡಿದ್ದೇನೆ ಅಷ್ಟೇ. ಇಲ್ಲಿ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದಾರೆ, ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ನಾವು ಪ್ರಾರಂಭದಲ್ಲಿ ಓದಿದಂಥ ವಾಕ್ಯ ಪ್ರಕಟಣೆ ಗ್ರಂಥದಲ್ಲಿರುವಂಥದ್ದು ಮತ್ತು ಈ ಪ್ರಕಟಣೆ ಗ್ರಂಥದಲ್ಲಿರುವಂಥ ವಾಕ್ಯ ಅದು ಕೇವಲ ಇಸ್ರಾಯೇಲ್ಯರಿಗಾಗಿ ಮಾತ್ರ ಹೇಳದೆ, ರಕ್ಷಣೆ ಹೊಂದಿದ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದ ಲೋಕದಲ್ಲಿರುವ ಎಲ್ಲ ಜನರಿಗೆ ಅಥವಾ ಸಕಲ ಕುಲ ಭಾಷೆಗಳ ಜನರಿಗೆ ಹೇಳಿರುವಂಥ ಮಾತು, ತಿಳಿಸ್ತಿರುವಂಥ ಮಾತು, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಯೇಸು ಕ್ರಿಸ್ತನ ಮೂಲಕವಾಗಿ ಆತ್ಮಿಕ ಇಸ್ರಾಯೇಲ್ಯರಾದವರಿಗೆ ಹೇಳಲ್ಪಟ್ಟಿರುವಂಥ ಮಾತು. ಆದರೆ ಶಾರೀರಿಕ ಇಸ್ರಾಯೇಲಿಗೆ ಇಲ್ಲಿ ದೇವರು ಹೇಳ್ತಿದ್ದಾರೆ, ಅದು ನಮಗೆ ಕೂಡ ಅನ್ವಯಿಸುವಂಥ ಮಾತುಗಳೇ. ಆದರೆ ಪ್ರಥಮ ದೃಷ್ಟಿಯಲ್ಲಿ ಶಾರೀರಿಕ ಇಸ್ರಾಯೇಲ್ ಜನರಿಗೆ ದೇವರು ಹೇಳ್ತಿದ್ದಾರೆ, ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ನಮ್ಮ ದೇವರು ನಂಬಿಗಸ್ತನಾದಂಥ ದೇವರು. ಯಾವ ರೀತಿಯಾಗಿ ಪ್ರಕಟಣೆ ಗ್ರಂಥದಲ್ಲಿ ಕುದುರೆ ಮೇಲೆ, ಬಿಳಿ ಕುದುರೆ ಮೇಲೆ ಕೂತಿದ್ದಾತನು ನಂಬಿಗಸ್ತನು, ಸತ್ಯವಂತನು ಎಂದು ಹೇಳಲಾಗಿದೆ. ಅದೇ ಪ್ರಕಾರ ಅಂದರೆ ಅದು ಬೈಬಲ್ನ ಕಡೆಯ ಭಾಗದಲ್ಲಿ ಅಥವಾ ಮನುಷ್ಯ ಚರಿತ್ರೆಯ ಕಡೆಯ ಭಾಗದಲ್ಲಿ ನಡೆಯತಕ್ಕಂಥ ಅಥವಾ ನಡೆಯುವಂಥ ಘಟನೆ ಬಗ್ಗೆ ಹೇಳ್ತಾ ದೇವರು ನಂಬಿಗಸ್ತನು, ಯೇಸು ಸ್ವಾಮಿ ನಂಬಿಗಸ್ತನು, ನಮ್ಮ ರಕ್ಷಕನು, ಸೃಷ್ಟಿಕರ್ತನು ನಂಬಿಗಸ್ತನು ಅಂತ ಹೇಳ್ತಾ ಇರುವ ಹಾಗೆ ಇದು ಇಸ್ರಾಯೇಲ್ ಜನರ
ಆ ಒಂದು ಮರುಭೂಮಿ ಪ್ರಯಾಣದ ಕಡೆಯ ಭಾಗದಲ್ಲಿ ಹೇಳುವಂಥ ಮಾತು. ಅಂದರೆ ಮರುಭೂಮಿಯಲ್ಲಿ 40 ವರ್ಷಗಳ ಕಾಲ ಸುತ್ತಾಡಿದ ನಂತರ ಇನ್ನು ಕೆಲವೇ ದಿನಗಳಲ್ಲಿ ಅವರು ವಾಗ್ದಾನದ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಬೇಕಾಗಿದೆ. 40 ವರ್ಷದ ಕಡೆಯ ಭಾಗದಲ್ಲಿ ಅಲ್ಲಿ ದೇವರು ಹೇಳುತ್ತಿದ್ದಾರೆ, ಅಥವಾ ಮೋಶೆಯ ಮೂಲಕ ಪವಿತ್ರಾತ್ಮ ಹೇಳುತ್ತಿದ್ದಾನೆ, ಆತನು ನಂಬಿಗಸ್ತನಾದ ದೇವರು. ನೋಡಿ, ಪ್ರಾರಂಭದಿಂದ ಕಡೆಯವರೆಗೆ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ನಮ್ಮ ದೇವರು ಯಾವಾಗಲೂ ನಂಬಿಗಸ್ತನಾಗಿದ್ದಾನೆ. ನಮ್ಮ ದೇವರು ಎಲ್ಲ ಸಮಯಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಮರುಭೂಮಿ ಪ್ರಯಾಣದಲ್ಲಿ ನಂಬಿಗಸ್ತನಾಗಿದ್ದಾನೆ. ಏನು ಇಲ್ಲದ ಕಾಲದಲ್ಲಿ ನಂಬಿಗಸ್ತನಾಗಿದ್ದಾನೆ. ನೋಡಿ, ಆ ಮರುಭೂಮಿಯಲ್ಲಿ ಅವರು ನೋಡಿ ಮೊದಲು ಐಗುಪ್ತ ದೇಶದಲ್ಲಿದ್ದಾಗ ಗುಲಾಮರಾಗಿದ್ದರು. ಆದರೆ ದೇವರು ಅವರಿಗೆ ನಂಬಿಗಸ್ತನಾಗಿದ್ದ. ದೇವರು ಅವರ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡು ಅವ್ರನ್ನ ಹೊರಗಡೆ ತರ್ತಾ ಇದ್ದ. ಇನ್ನು ಅವರು ಆ ಐಗುಪ್ತದಿಂದ ಹೊರಡುವಂಥ ಕಾಲದಲ್ಲಿ ಅಥವಾ ಹೊರಟಂಥ ಸಮಯದಲ್ಲಿ ಅವರಿಗೆ ಮುಂದೆ ಅನೇಕ ಸಮಸ್ಯೆಗಳು ಬಂದಾಗ, ಶೋಧನೆಗಳು ಬಂದಾಗ, ಅಥವಾ ಅವರ ಮುಂದೆ ದಾರಿ ಬಿಡದ ಸಮುದ್ರ ಬಂದಾಗ, ದಾರಿ ಇಲ್ಲದ ಸಮುದ್ರ ಬಂದಾಗ, ದಾಟಲಿಕ್ಕೆ ಆಗದಂಥ ರೀತಿಯ ನೋಡಿ ಒಂದು 25-30 ಲಕ್ಷ ಇಸ್ರಾಯೇಲ್ಯರಿದ್ದಾರೆ. ಅವರಿಗೆ ಆ ರಾತ್ರಿ ಹಿಂದೆ ಶತ್ರುಗಳಿದ್ದಾರೆ. ಅವರಿಗೆ ಆ ಸಮುದ್ರವನ್ನು ದಾಟಿ ಆಚೆ ದಡಕ್ಕೆ ಸೇರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಜನರನ್ನು ದಾಟಿಸುವಂಥ ಯಾವ ವ್ಯವಸ್ಥೆಯೂ ಇಲ್ಲ. ಅದರೊಳಗೆ ಆ ಫರೋಹನ ಸೈನಿಕರು ಬಂದು ಅವ್ರನ್ನ ಹಿಡಿದು ಬಿಡುವವರಾಗಿದ್ದಾರೆ. ಆದರೆ ದೇವರು ಅಲ್ಲಿ ನಂಬಿಗಸ್ತನಾಗಿದ್ದ. ಮಾರ್ಗವನ್ನು ಓಪನ್ ಮಾಡಿದಂಥ ದೇವರು, ಶೋಧನೆಯ ಸಮಯದಲ್ಲಿ ಮಾರ್ಗವನ್ನು ಓಪನ್ ಮಾಡುವಂಥ ದೇವರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಅದನ್ನೇ 1 ಕೊರಿಂಥ್ಯ ಗ್ರಂಥದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. 1 ಕೊರಿಂಥ್ಯ ಅದರ 10ನೇ ಅಧ್ಯಾಯದಲ್ಲಿ ಅದರ 13ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುವಂಥವರಾಗಿದ್ದೇವೆ. 1 ಕೊರಿಂಥ್ಯ 10ನೇ ಅಧ್ಯಾಯ 13ನೇ ವಾಕ್ಯ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವಜನರೇ, ನೀವು ಒಂದು ವೇಳೆ ಶೋಧನೆ ಮೂಲಕ ಹಾದು ಹೋಗ್ತಾ ಇದ್ದರೆ ಈ ವಾಕ್ಯಗಳು ದೇವರು ನಿಮ್ಮೊಂದಿಗೆ ಮಾತನಾಡುವಂಥ ವಾಕ್ಯಗಳಾಗಿದ್ದಾವೆ. ನೋಡಿ, ಶೋಧನೆ ಮೂಲಕ ಹಾದು ಹೋಗದವರು ಯಾರೂ ಕೂಡ ಇಲ್ಲ. ಎಲ್ಲರೂ ಶೋಧನೆಗಳ ಮೂಲಕ ದಾಟಿ ಹೋಗುವವರೇ ಆಗಿದ್ದಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಯಾವುದು ನಿಮಗೆ ಸಂಭವಿಸಲಿಲ್ಲ. ನಾವು ಕೆಲವೊಮ್ಮೆ ಹೇಳಿಕೊಳ್ತೇವೆ, ಓ ಮನುಷ್ಯರಿಗೆ ಸಹಿಸಲಿಕ್ಕೆ ಆಗದ ಶೋಧನೆ, ಆಗದ ಕಷ್ಟ. ಆದರೆ ಪ್ರೀತಿಯ ದೇವರ ಮಕ್ಕಳಿಗಾಗಿ, ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರಿಗಾಗಿ ದೇವರ ಪವಿತ್ರಾತ್ಮನು ಹೇಳುವಂಥದ್ದು, ಮನುಷ್ಯರಿಗೆ ಅಸಾಧ್ಯವಾದಂಥ ಯಾವುದೇ ಒಂದು ಹೊರೆಯನ್ನು, ಶೋಧನೆಯನ್ನು, ವಿಶೇಷವಾಗಿ ತನ್ನ ಮಕ್ಕಳಿಗೆ ಸಹಿಸಲು ಅಸಾಧ್ಯವಾದ ಶೋಧನೆಯನ್ನು ಕೊಡುವುದಿಲ್ಲ. ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಅದಾಗಲೇ 1 ವರ್ಷವಿಡೀ ಕಲಿಸಿದಂಥ ಸಿಲೆಬಸ್ ಅಥವಾ ಅವರ ಆ ಒಂದು ಪಠ್ಯಕ್ರಮದಿಂದಲೇ ಅವರಿಗೆ ಪರೀಕ್ಷೆಯನ್ನು ನಡೆಸುವಂಥವರಾಗಿದ್ದಾರೆ. ಅವರಿಗೆ ಗೊತ್ತಿಲ್ಲದಂಥ, ಅವರಿಗೆ ಕಲಿಸದಂಥ ಶೋಧನೆಯಿಂದ ಅಥವಾ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಅವರಿಗೆ ತರಬೇತಿ ಕೊಡದಂಥ, ಕಲಿಸದಂಥ ವಿಷಯಗಳಲ್ಲಿ ಪ್ರಶ್ನೆಗಳು ಇರುವುದಿಲ್ಲ. ಮುಂದಿನ ಹಂತಕ್ಕೆ, ಮುಂದಿನ ತರಗತಿಯವರಿಗೆ ನೋಡಿ, 10ನೇ ತರಗತಿಯಲ್ಲಿ ಕಲಿಯುವಂಥ ವ್ಯಕ್ತಿಗೆ 12ನೇ ತರಗತಿಯಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳು ಇರುವುದಿಲ್ಲ. ಅವರಿಗೆ ನೋಡಿ, ಪ್ರಶ್ನೆ ಬರುವುದು ಕಡೆಗೆ. ಆದರೆ ಪ್ರಶ್ನೆಗೆ ಯಾವ ರೀತಿ ಉತ್ತರಿಸಬೇಕು, ಯಾವ ರೀತಿ ಆ ಪ್ರಶ್ನೆಯನ್ನು ಎದುರಿಸಬೇಕು, ಸಮಸ್ಯೆಯನ್ನು ಎದುರಿಸಬೇಕು ಅನ್ನುವಂಥದ್ದನ್ನು ಮೊದಲೇ ಕಲಿಸಲಾಗಿರುತ್ತದೆ, ತರಬೇತಿ ಕೊಡಲಾಗಿರುತ್ತದೆ. ಹಾಗಾದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸೋದಕ್ಕೆ ಶಕ್ತರಾಗುತ್ತೆ. ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಪರೀಕ್ಷೆ ಬರುವಾಗ ಪರೀಕ್ಷೆಯಲ್ಲಿ ಪಾಸ್ ಆಗುವುದಕ್ಕೆ ಬೇಕಾದಂಥ ಜ್ಞಾನವನ್ನು ಕೊಟ್ಟು
ಆತ ನಡೆಸುವಾತನಾಗಿದ್ದಾನೆ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ಎಂದು ಹೇಳಿ ಮತ್ತೆ ದೇವರು ಹೇಳ್ತಿದ್ದಾರೆ, ದೇವರು ನಂಬಿಗಸ್ತನು. ಹಾಗಾದರೆ ಎಲ್ಲ ಶೋಧನೆಯ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ, ಕೊರತೆಯ ಸಮಯದಲ್ಲಿ, ಶೋಧನೆಯ ಸಮಯದಲ್ಲಿ, ಪರೀಕ್ಷೆಗಳ ಸಮಯದಲ್ಲಿ, ಕೈ ಬಿಡಲ್ಪಟ್ಟ ಸಮಯದಲ್ಲಿ, ನಿಂದೆ ತಿರಸ್ಕಾರಗಳಿಗೆ, ದೂಷಣೆಗಳಿಗೆ ಗುರಿಯಾಗುವ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಂಬಿಗಸ್ತನಾಗಿದ್ದಾನೆ. ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ದೇವರು ಕೈ ಬಿಡುವ ದೇವರಲ್ಲ ಎಂಬುದಾಗಿ. ಹಾಗಾದರೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನಾಗಿ. ಹಾಗಾದರೆ ದೇವರು ಹೇಗೆ ನಂಬಿಗಸ್ತನಾಗಿದ್ದಾನೆ? ದೇವರು ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ, ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗಳನ್ನು ಅನುಸರಿಸುವವರಿಗೆ 1000 ತಲೆಗಳವರೆಗೆ, ಅಥವಾ ದೇವರ ವಾಗ್ದಾನವನ್ನು, ಕೃಪೆಯನ್ನು, ತನ್ನನ್ನು ಪ್ರೀತಿಸಿ ತನ್ನ ಮಾರ್ಗದಲ್ಲಿ ನಡೆಯುವಂಥವರಿಗೆ 1000 ತಲೆಗಳವರೆಗೆ ಆತ ಕೊಡುವಾತನಾಗಿದ್ದಾನೆ. ಅಥವಾ ವಾಗ್ದಾನವನ್ನು, ಅಥವಾ ದೇವರ ಕೃಪೆಯನ್ನು, ದೇವರ ಆಶೀರ್ವಾದಗಳನ್ನು 1000 ತಲೆಗಳವರೆಗೆ ನೆರವೇರಿಸುವಾತನಾಗಿದ್ದಾನೆ. ನೋಡಿ, ದೇವರು ನಮ್ಮ ಕರ್ತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬೊಬ್ಬರಿಗೆ ದೇವರು ಮಾಡುವಂಥ ವಾಗ್ದಾನ. ದೇವರು ನಂಬಿಗಸ್ತನ. ದೇವರು ತನ್ನ ಮಾತು ತಪ್ಪುವುದಿಲ್ಲ. ದೇವರು ತನ್ನ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ದೇವರು ನಂಬಿಗಸ್ತನಾಗಿದ್ದಾನೆ. ಹೇಗೆ ನಂಬಿಗಸ್ತನಾಗಿದ್ದಾನೆ? ತನ್ನ ಆಜ್ಞೆಗಳನ್ನು ಅನುಸರಿಸಿ, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಿಗೆ ತನ್ನ ವಾಗ್ದಾನ, ತನ್ನ ಕೃಪೆಯನ್ನು ಅವರ ಸಂತತಿಯವರಿಗೆ 1000 ತಲೆಗಳವರೆಗೆ ಆಶೀರ್ವದಿಸಿ ಕೊಡುವಾತನಾಗಿದ್ದಾನೆ. ನೋಡಿ, ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ, ಎಷ್ಟು ಪ್ರೀತಿಸುವ ದೇವರಾಗಿದ್ದಾನೆ, ಎಷ್ಟು ನಂಬಿಗಸ್ತನಾಗಿದ್ದಾನೆ. ನೋಡಿ, ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ. ದೇವರು ನೋಹನಿಗೆ ಹೇಳುತ್ತಿದ್ದಾರೆ, ನಿನ್ನೊಂದಿಗೆ ನಾನು ಒಡಂಬಡಿಕೆ ಮಾಡಿಕೊಳ್ತೇನೆ. ಇನ್ನು ಲೋಕವನ್ನೆಲ್ಲ ಮುಚ್ಚಿ ಹಾಕುವ, ಮುಳುಗಿಸಿ ಬಿಡುವ ಜಲಪ್ರಳಯ ಬರುವುದೇ ಇಲ್ಲ. ಅಂದಿನಿಂದ 1000 ವರ್ಷಗಳು ದಾಟಿದರೂ ಎಲ್ಲೆಲ್ಲೋ ಸಣ್ಣ ಪ್ರವಾಹಗಳು, ನೆರೆಗಳು ಬರ್ತಾವೆ, ಆದರೆ ಜಲಪ್ರಳಯ ಬರಲಿಲ್ಲ, ಇನ್ನು ಮುಂದೆ ಬರುವುದಿಲ್ಲ. ಲೋಕವನ್ನೆಲ್ಲ ಮುಚ್ಚಿ ಬಿಡುವಂಥ ಜಲಪ್ರಳಯ ಇನ್ನು ಮುಂದೆ ಬರುವುದೇ ಇಲ್ಲ. ಅದು ದೇವರು ಮಾಡಿದಂಥ ವಾಗ್ದಾನ. ಯಾಕಂದರೆ ನೋಹ ದೇವರನ್ನ ಹಿಂಬಾಲಿಸಿದ್ದ. ನೋಹನ ಕುಟುಂಬ ಕರ್ತನನ್ನು ಹಿಂಬಾಲಿಸಿದ ಕುಟುಂಬವಾಗಿತ್ತು. ಬೇರೆ ಎಲ್ಲರೂ ಶಿಕ್ಷಿಸಲ್ಪಟ್ಟರು, ಅವರು ಕಾಪಾಡಲ್ಪಟ್ಟರು. ಈಗ ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮ ತಲೆಮಾರುಗಳ, ಈ ಲೋಕದಲ್ಲಿ ಎಷ್ಟು ವರ್ಷ ತಲೆಮಾರುಗಳು, ನಿಮ್ಮ ತಲೆಮಾರುಗಳಿರ್ತವೆ, ಅಷ್ಟು ವರ್ಷ ಲೋಕಕ್ಕೆ ಜಲಪ್ರಳಯವನ್ನು ಬರಗೊಡಿಸುವುದಿಲ್ಲ. ನೋಡಿ, ದೇವರು ಕೃಪೆಯನ್ನು ತೋರಿಸುವಾತನಾಗಿದೆ. ವಾಗ್ದಾನ ಮಾಡ್ತಾ ಇದ್ದಾನೆ, ಆಶೀರ್ವದಿಸ್ತಾ ಇದ್ದಾನೆ. ಬಿತ್ತನೆ ಕೊಯ್ಲು ಕಡೆಯವರೆಗೆ ಇರ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಅಬ್ರಹಾಮನಿಗೆ ದೇವರು ಹೇಳ್ತಿದ್ದಾರೆ, ಅಬ್ರಹಾಮ ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗಳನ್ನು ಅನುಸರಿಸ್ತಾ ಇದ್ದಾನೆ. ದೇವರು ಹೇಳಿದ ಆ ಒಂದು ದೇವರ ಶಬ್ದವನ್ನು ಕೇಳಿ ಆತ ಹೊರಡ್ತಾ ಇದ್ದಾನೆ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲದಿದ್ದರೂ ಆತ ಹೋಗ್ತಾ ಇದ್ದಾನೆ. ಈಗ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸಂತತಿಯನ್ನು ನಿನ್ನನ್ನು ಆಶೀರ್ವದಿಸುವೆ. ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದವಾಗುವುದು. ಆಕಾಶದ ನಕ್ಷತ್ರಗಳಷ್ಟು ಸಂತತಿಯನ್ನು ಕೊಡುವೆನು. ಮತ್ತೆ ದೇವರು ಹೇಳ್ತಿದ್ದಾರೆ, ಸಮುದ್ರ ತೀರದ ಆ ಮರಳಿನ ಕಣಗಳಷ್ಟು ನಿನಗೆ ಸಂತತಿಯನ್ನು ಕೊಡುವೆನು. ನೋಡಿ, ಇಂದಿನವರೆಗೆ ಅಬ್ರಹಾಮನ ಕಾಲದಿಂದ ಇಲ್ಲಿಯವರೆಗೆ 4000 ವರ್ಷಗಳಾಗಿದ್ದಾವೆ. ಇವತ್ತಿನವರೆಗೆ ದೇವರು ಅಬ್ರಹಾಮನ ಸಂತತಿಯನ್ನು ಆಶೀರ್ವಾದ ಮಾಡ್ತಾನೇ ಇದ್ದಾರೆ. ಅಬ್ರಹಾಮನ ಸಂತತಿಯ ಮೂಲಕ ಲೋಕಕ್ಕೆ ಆಶೀರ್ವಾದವಾಗ್ತಾನೇ ಇದೆ. ಒಂದು ಅಬ್ರಹಾಮನ ಶಾರೀರಿಕ ಸಂತತಿ ಯಹೂದ್ಯರ ಮೂಲಕ, ಅಬ್ರಹಾಮನ ಆತ್ಮಿಕ ಸಂತತಿ ದೇವರ ಸಭೆ, ಕ್ರೈಸ್ತ ಸಭೆಯ ಮೂಲಕ, ರಕ್ಷಣೆ ಹೊಂದಿದ ದೇವರ ಮಕ್ಕಳ ಮೂಲಕ ಲೋಕದಲ್ಲಿ ಶಾಂತಿ, ಸಮಾಧಾನ, ಎಲ್ಲ ರೀತಿಯ ಕೊಡುಗೆಗಳು, ವೈಜ್ಞಾನಿಕವಾದ ಸಂಶೋಧನೆಗಳು. ನೋಡಿ, ದೂಷಿಸುವವರು ಈ ಎಲ್ಲ ರೀತಿಯ
ದೇವರು ತನ್ನ ಮಕ್ಕಳ ಮೂಲಕ ಕೊಡ್ತಿರುವಂಥ ಆ ಆಶೀರ್ವಾದಗಳನ್ನು ಪಡೆದುಕೊಂಡೇ ದೂಷಿಸ್ತಾರೆ. ಆದರೆ ದೇವರು ನಂಬಿಗಸ್ತನಾಗಿದ್ದಾನೆ. ನಮ್ಮ ಕರ್ತನನ್ನು ಹಿಂಬಾಲಿಸುವಂಥ ಯಾರು ಕರ್ತನನ್ನು ನಂಬಿಗಸ್ತರಾಗಿ ಹಿಂಬಾಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅವರಿಗಾಗಿ ದೇವರು ನಂಬಿಗಸ್ತನಾಗಿದ್ದಾನೆ ಎಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಿದೆ. ನಾವು ಕೆಲವೊಂದು ವಾಕ್ಯಗಳನ್ನು ಓದ್ತಾ ಹೋಗುವಂಥ ಸಮಯದಲ್ಲಿ ನಾವು 36ನೇ ಕೀರ್ತನೆಗೆ ಬರುವಾಗ 36ನೇ ಕೀರ್ತನೆ ಅದರ 5ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನೇ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ನೋಡಿ, ದೇವರು ಹೇಳ್ತಿದ್ದಾರೆ, ನಿನ್ನ ಪ್ರೀತಿ ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ನಂಬಿಗಸ್ತಿಕೆಯು ಅಂದರೆ ದೇವರು ಎಷ್ಟು ನಂಬಿಗಸ್ತನಾಗಿದ್ದಾನೆ, ಅಷ್ಟು ಆಕಾಶದಷ್ಟು ಎತ್ತರದ, ಅಂದರೆ ಅಷ್ಟು ದೊಡ್ಡ ರೀತಿಯಲ್ಲಿ ಆತ ನಮಗೆ ನಂಬಿಗಸ್ತನಾಗಿದ್ದಾನೆ. ನೋಡಿ, ಆತ ಈ ಲೋಕದಲ್ಲಿ ಬಹಳಷ್ಟು ನಂಬಿಗಸ್ತರು ಕೂಡ ಕೆಲವೊಮ್ಮೆ ನೋಡಿ, ಕೆಲವರು ಪಾರ್ಟಿಯಲ್ಲಿ ಬಹಳ ನಂಬಿಗಸ್ತರಾಗಿರ್ತಾರೆ. ಬಹಳ ವರ್ಷ 20-30 ವರ್ಷ ಪಾರ್ಟಿಯಲ್ಲಿ ಕಷ್ಟಪಟ್ಟು ದುಡಿದಿರ್ತಾರೆ. ಆದರೆ ಕೆಲವೊಮ್ಮೆ ಅವರಿಗೆ ಒಂದಿನ ಅನ್ನಿಸ್ತದೆ, ಈ ಪಾರ್ಟಿಯಲ್ಲಿ ಇನ್ನು ನನಗೆ ಭವಿಷ್ಯವಿಲ್ಲ, ನಾನು MLA ಆಗಲಾರೆ ಅಥವಾ ನನ್ನನ್ನು ಮಿನಿಸ್ಟರ್ ಮಾಡುವುದಿಲ್ಲ, ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು, ಮಾಡುವುದಿಲ್ಲ. ನಂಬಿಗಸ್ತರಾಗಿದ್ದಂಥವ್ರು ಬಿಟ್ಟುಬಿಡ್ತಾರೆ. ನೋಡಿ, ಅನೇಕರು ಇದನ್ನೇ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಪರಸ್ಪರ ನಂಬಿಗಸ್ತರಾಗಿದ್ದು 5, 10, 20, 30 ವರ್ಷ 40 ವರ್ಷ ಎಲ್ಲ ನಂಬಿಗಸ್ತರಾಗಿದ್ದಂಥವರು ನಂತರ ಒಬ್ಬರನ್ನೊಬ್ಬರು ಅಗಲಿದಂಥ ಸಂದರ್ಭಗಳನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಯಾವ ಪರಿಸ್ಥಿತಿಯಲ್ಲಿಯೂ ತನ್ನ ನಂಬಿಗಸ್ತಿಕೆಯನ್ನು ಬಿಡದಂಥ ವ್ಯಕ್ತಿ ಅಥವಾ ಬಿಡದಂಥವರು ಅಂದರೆ ಅವರು ಅಥವಾ ಆತನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನೇ ಎಂಬುದಾಗಿ. ಯಾವ ಪರಿಸ್ಥಿತಿಯಲ್ಲೂ ಕೂಡ ತನ್ನ ನಂಬಿಗಸ್ತಿಕೆಯಿಂದ ಆತ ಹಿಂದಕ್ಕೆ ಹೋಗೋದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಮೇಘ ಮಾರ್ಗವನ್ನು ಮುಟ್ಟುವಷ್ಟು ಉನ್ನತವಾಗಿದೆ ಎಂಬುದಾಗಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು 2 ತಿಮೋಥೆಯ ಗ್ರಂಥಕ್ಕೆ ಬರುವಾಗ ಅಲ್ಲಿ ಕೂಡ ದೇವರು ಹೇಗೆ ನಂಬಿಗಸ್ತನಾಗಿದ್ದಾನೆ ಎಂಬುದನ್ನು ಓದಲಿಕ್ಕೆ ಸಾಧ್ಯವಾಗ್ತದೆ. 2 ತಿಮೋಥೆಯ ಅದರ 2ನೇ ಅಧ್ಯಾಯ 11ರಿಂದ 13ರವರೆಗೆ ವಾಕ್ಯಗಳು. ಈ ಮಾತು ನಂಬತಕ್ಕದಾಗಿದೆ. ಏನೆಂದರೆ, ನಾವು ಆತನೊಡನೆ ಸತ್ತಿದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ನಾವು ಆತನೊಡನೆ ಸತ್ತಿದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವರಾಗಿದ್ದರೆ ಆತನೊಡನೆ ಆಳುವೆವು. ಸತ್ತಿದ್ದರೆ ಬದುಕುವೆವು ಆತನೊಂದಿಗೆ. ನಾವು ಕ್ರಿಸ್ತನಲ್ಲಿ ಹಳೆಯ ಜೀವಿತಕ್ಕೆ ಸತ್ತಿದ್ದರೆ, ಹಳೆಯ ಮನುಷ್ಯ ಸತ್ತಿದ್ದರೆ ನಾವು ಕ್ರಿಸ್ತನೊಡನೆ ಜೀವಿಸ್ತೇವೆ, ಹೊಸಬರಾಗಿ ಜೀವಿಸ್ತೇವೆ. ಇನ್ನು ಸಹಿಸಿಕೊಳ್ಳಲಿಕ್ಕೆ ಸಿದ್ಧರಿರುವುದಾದರೆ ನಾವು ಆತನೊಡನೆ ಆಳುತ್ತೇವೆ. ದಾವೀದ ನೋಡಿ, ಆತ ಸಹಿಸಿಕೊಳ್ಳಲಿಕ್ಕೆ ಸಿದ್ಧನಿದ್ದ, ಆತ ರಾಜನಾಗಿ ಆಳಿದ, ತುಂಬ ಕಷ್ಟಗಳ ಮೂಲಕ ಹಾದು ಹೋಗಲಿಕ್ಕೆ ಸಿದ್ಧನಿದ್ದ. ಒಂದು ಆಳ್ವಿಕೆಯ ಅನುಭವಕ್ಕೆ, ಒಂದು ಉನ್ನತವಾದ ಅನುಭವಕ್ಕೆ ಬರಬೇಕಾದ್ರೆ ದೊಡ್ಡ ರೀತಿಯಲ್ಲಿ ಸಹಿಸುವಂಥ ಒಂದು ಮನಸ್ಸು ಅಥವಾ ಸಹಿಷ್ಣುತೆ ಇರಬೇಕು. ಸಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ, ಆಳ್ವಿಕೆ ಕೂಡ ಸಿಗುವುದಿಲ್ಲ. ನೋಡಿ, ಅನೇಕರು ನಾವು ನೋಡ್ತೇವೆ ಎಷ್ಟೋ ವರ್ಷಗಳ ಕಾಲ ಕಾದಿದ್ದು, 30, 40, 50 ವರ್ಷ ರಾಜಕೀಯದಲ್ಲಿದ್ದು ಕೊನೆಗೆ ಅವರಿಗೆ ಕೆಲವೊಮ್ಮೆ ಮಿನಿಸ್ಟರ್ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಹಿಸಿಕೊಂಡಿದ್ದು ಕೊನೆಗೆ ಉನ್ನತ ಸ್ಥಾನಕ್ಕೆ ಬರ್ತಾರೆ. ದೇವರ ವಾಕ್ಯ ಕೂಡ ಹಾಗೆ ಹೇಳ್ತದೆ, ದೇವರ ಮಕ್ಕಳಿಗೆ ಕೂಡ ಹಾಗೆ ಹೇಳ್ತದೆ. ಸಹಿಸಿಕೊಂಡಿದ್ದರೆ ನಾವು ಆಳುವೆವು. ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ಕೂಡ ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ಆದರೆ ನಾವು ಅಪನಂಬಿಗಸ್ತನಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು.
ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ನೋಡಿ, ಆದರೆ ದೇವರು ಹೇಳ್ತಿದ್ದಾರೆ, ನಾವು ಅಪನಂಬಿಗಸ್ತರಾಗಿದ್ದರು, ದೇವರು ನಂಬಿಗಸ್ತನಾಗಿಯೇ ಇದ್ದಾನೆ. ನಾವು ನೋಡಿ, ಮೆಜಾರಿಟಿ ಸಂದರ್ಭಗಳಲ್ಲಿಯೂ ನಾವು ಅಪನಂಬಿಗಸ್ತರಾಗಿದ್ದೆ, ಆದರೆ ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಎಷ್ಟು ಸಲ ನಿರ್ಧಾರ ತೆಗೆದುಕೊಳ್ತೇವೆ, ಆದರೆ ಎಷ್ಟು ಸಲ ತಪ್ತೇವೆ. ಆದರೆ ನಮ್ಮ ದೇವರು ತಾನು ಮಾಡಿದ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಆತ ಯಾವತ್ತೂ ತಪ್ಪುವುದಿಲ್ಲ. ನಾವೇ ಆತನಿಂದ ದೂರ ಓಡಿ ಹೋಗ್ತೇವೆ, ಆದರೆ ಆತ ನಮ್ಮ ಬಳಿಗೆ ಬರ್ತಾನೆ ಇದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ತಿರುಗಿ ರೋಮಾಪತ್ರಿಕೆಗೆ ಬರುವಂಥ ಸಮಯದಲ್ಲಿ, ರೋಮಾಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಅಲ್ಲಿ ದೇವರ ಆ ಒಂದು ನಂಬಿಗಸ್ತಿಕೆಯ ಬಗ್ಗೆ ಓದುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ರೋಮಾಪತ್ರಿಕೆ 3ನೇ ಅಧ್ಯಾಯ ಅದರ 1ರಿಂದ 4ರವರೆಗಿನ ವಾಕ್ಯಗಳಲ್ಲಿ ಈ ಪ್ರಕಾರ ಓದ್ತೇವೆ. ಹಾಗಾದರೆ ಯಹೂದ್ಯರ ಶ್ರೇಷ್ಠತ್ವವೇನು? ಸುನ್ನತಿಯಿಂದ ಲಾಭವೇನು? ಎಲ್ಲ ವಿಷಯಗಳಲ್ಲಿ ಬಹಳ ಉಂಟು. ಮೊದಲನೇದಾಗಿ ದೈವೋಕ್ತಿಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟವು. ಅವರಲ್ಲಿ ಕೆಲವರು ನಂಬದೇ ಹೋಗಿದ್ದರೇನು? ಅವರು ನಂಬದೇ ಹೋದದರಿಂದ ದೇವರು ವಚನಕ್ಕೆ ತಪ್ಪುವನಾದನು ಎಂದಿಗೂ ಇಲ್ಲ. ಎಲ್ಲ ಮನುಷ್ಯರು ಸುಳ್ಳುಗಾರರು, ದೇವರು ಸತ್ಯವಂತನೇ ಸರಿ. ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ನೀನು ಎಲ್ಲ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು. ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕೆಂದು ಬರೆದದೇ ಅಲ್ಲ. ನೋಡಿ, ಅದರಲ್ಲಿ ಒಂದು ಮಾತು, 4ನೇ ಮಾತನ್ನು ವಾಕ್ಯವನ್ನು ನೋಡ್ತೇವೆ. ಅದರ ಪ್ರಾರಂಭ ಭಾಗವನ್ನು, ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ಅಥವಾ ನಂಬಿಗಸ್ತನೇ ಸರಿ. ಎಲ್ಲ ಮನುಷ್ಯರು ಅಪನಂಬಿಗಸ್ತರಾಗಿದ್ದರೂ ದೇವರು ನಂಬಿಗಸ್ತನಾಗಿದ್ದಾನೆ. ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ಅಲ್ಲಿ ನಾವು ನೋಡ್ತೇವೆ, ಅನೇಕರು ನಂಬದಿದ್ದರೂ ಕೂಡ, ದೇವರ ವಾಕ್ಯದಲ್ಲಿ ಅನೇಕರು ನಂಬಿಕೆ ಇಡದಿದ್ದರೂ ಕೂಡ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ದೇವರು ನಮಗೆ ಮಾಡಿದ ವಾಗ್ದಾನಗಳನ್ನು ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿರುವವರು, ನಮ್ಮ ಕುಟುಂಬದಲ್ಲಿರುವವರು ನಂಬದೇ ಇರಬಹುದು, ಆದರೆ ದೇವರು ದೇವರು ನಂಬಿಗಸ್ತನಾಗಿದ್ದಾನೆ. ನೋಡಿ, ಯೋಸೇಫನಿಗೆ ಕೊಡಲ್ಪಟ್ಟಿದ್ದಂಥ ಕನಸುಗಳ ವಿಷಯದಲ್ಲಿ ಆತನ ಸಹೋದರರಿಗೆ ಯಾವ ನಂಬಿಕೆಯೂ ಇರಲಿಲ್ಲ. ಆದರೆ ಯೋಸೇಫನಿಗೆ ನಂಬಿಕೆ ಇತ್ತು. ನೋಡಿ, ಸಹೋದರರು ಯಾರೂ ಕೂಡ ನಂಬಲಿಲ್ಲ. ಅವರು ಆತನನ್ನು ಆ ಕನಸುಗಳ ನಿಮಿತ್ತವಾಗಿ ದ್ವೇಷ ಮಾಡಿದರು. ಇವನನ್ನು ಕೊಂದು ಬಿಟ್ಟರೆ ಇವನ ಕನಸು ಹೇಗೆ ನೆರವೇರ್ತದೆ ನೋಡೋಣ. ಆದರೆ ದೇವರು ನಂಬಿಗಸ್ತನಾಗಿದ್ದ. ತಕ್ಕ ಕಾಲದಲ್ಲಿ ಆತನನ್ನು ಮೇಲಕ್ಕೆ ಎತ್ತಿದರು, ಮೇಲಕ್ಕೆ ತಂದರು ಎಂಬುದಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ದೇವರಿಗೆ ಸ್ತೋತ್ರ. 1 ಯೋಹಾನ 1ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಭಾಳ ಪ್ರಸಿದ್ಧವಾದಂಥ ವಾಕ್ಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ದೇವರಿಗೆ ಸ್ತೋತ್ರ. ನೋಡಿ, ಮತ್ತೆ ನೋಡ್ತೇವೆ, ತಪ್ಪು ಮಾಡಿದವರು ಯಾರೂ ಇಲ್ಲ. ಕರ್ತನನ್ನು ಕಂಡುಕೊಂಡ ಮೇಲೆ ಕೂಡ ತಪ್ಪುಗಳು ಕೆಲವೊಮ್ಮೆ ಸಂಭವಿಸ್ತವೆ, ತಪ್ಪಾದ ನಿರ್ಧಾರಗಳು ಬರ್ತವೆ. ಕೆಲವೊಂದು ಸಂದರ್ಭಗಳಲ್ಲಿ ದುಷ್ಪ್ರೇರಣೆಗೆ ಒಳಗಾಗುವ ಸಾಧ್ಯತೆಗಳಿರ್ತವೆ. ತಪ್ಪು ಮಾಡಿಯೇ ಮಾಡ್ತಾರೆ. ಇಲ್ಲಿ ಹಿಂದೆ ನೋಡ್ತೇವೆ, ತಪ್ಪು ಇಲ್ಲ, ಪಾಪ ಇಲ್ಲ ಅಂತ ಹೇಳಿದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಆದರೆ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ, ನೋಡಿ, ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಕ್ಷಮಿಸಿಬಿಟ್ಟು ಏನು ಮಾಡ್ತಾರೆ, ಅವರು ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾರೆ. ಹಾಗಾದರೆ ನಮ್ಮ ದೇವರು ಎಲ್ಲ ಸಂದರ್ಭಗಳಲ್ಲಿ ಅವರು ನಂಬಿಗಸ್ತರಾಗಿದ್ದಾರೆ. ಎಲ್ಲ ಸಂದರ್ಭಗಳಲ್ಲಿ ಜೀವನದ ಉದ್ದಕ್ಕೂ ನಂಬಿಗಸ್ತರಾಗಿದ್ದಾರೆ. ನಾವೇ ಅನೇಕ ಬಾರಿ ಅಪನಂಬಿಗಸ್ತರಾಗ್ತೇವೆ, ಸುಳ್ಳುಗಾರರಾಗ್ತೇವೆ, ತಪ್ಪು ಮಾಡುವವರಾಗ್ತೇವೆ. ಅವರು ಯಾವಾಗಲೂ ನಂಬಿಗಸ್ತರಾಗಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವರು ಯಾವಾಗಲೂ ನಂಬಿಗಸ್ತರಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಶೋಧನೆಯ ಸಮಯದಲ್ಲಿ, ಕಷ್ಟಗಳ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಅವರು ನಂಬಿಗಸ್ತರಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಹಾಗಾಗಿ ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ. ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ, ಸತ್ಯವಂತನಾಗಿದ್ದಾನೆ. ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವವರಿಗೆ
1000 ತಲೆಗಳವರೆಗೆ ತನ್ನ ಕೃಪೆಯನ್ನು ತೋರಿಸುವಾತನಾಗಿದ್ದಾನೆ. ವಾಗ್ದಾನಗಳನ್ನು ನೆರವೇರಿಸುವಾತನಾಗಿದ್ದಾನೆ. ಯಾವ ಶೋಧನೆ, ಇಕ್ಕಟ್ಟು ಬಿಕ್ಕಟ್ಟುಗಳ ಮೂಲಕ ದಾಟಿ ಹೋಗ್ತಾ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ನಂಬಿಗಸ್ತನಾಗಿದ್ದು ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ವಾಕ್ಯದ ಮುಂದೆ ತಗ್ಗಿಸೋಣ. ನಮ್ಮ ದೇವರು ನಂಬಿಗಸ್ತನಾಗಿದ್ದು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿರುವುದರಿಂದ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವಂಥ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧವಾದ ವಾಕ್ಯಗಳನ್ನು ಕೇಳುವಂಥ ಕೃಪೆ ನಮಗೆ ಕೊಟ್ಟಿದ್ದಿ. ಈ ದಿನ ಸ್ವಲ್ಪ ಸಮಯ ನಿನ್ನನ್ನು ಹಾಡಿ ಆರಾಧಿಸಲು ಪ್ರಾರ್ಥಿಸಲು ನಮಗೆ ಸಹಾಯ ಮಾಡಿದಿ. ಹೌದು ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದಿ. ನಮಗೆ ನೀನು ಸಹಾಯ ಮಾಡಿದಿ. ನಮ್ಮನ್ನು ನೀನು ಆಶೀರ್ವಾದ ಮಾಡಿದಿ. ಎಲ್ಲ ನಿನ್ನ ಉಪಕಾರಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ, ನೀನು ನಂಬಿಗಸ್ತನು, ಸತ್ಯವಂತನು, ನಂಬಿಗಸ್ತನು, ನೀತಿವಂತನು, ನಂಬಿಗಸ್ತನು, ಪರಿಶುದ್ಧನೂ ಆಗಿದ್ದಿ. ಹೌದು ಸ್ವಾಮಿ, ಯಾವ ಶೋಧನೆಯ ಸಮಯದಲ್ಲಿ, ಯಾವ ರೀತಿಯ ಹೋರಾಟದ ಸಮಯದಲ್ಲಿ, ಯಾವ ಕೊರತೆಗಳ ಇಕ್ಕಟ್ಟು ಬಿಕ್ಕಟ್ಟು ವಿರೋಧಗಳ ಸಮಯದಲ್ಲಿ ನೀನು ನಂಬಿಗಸ್ತನಾಗಿದ್ದಿ. ಎಲ್ಲ ಕೆಡುಕಿನಿಂದ, ಕಷ್ಟದಿಂದ, ಹೋರಾಟಗಳಿಂದ ತಪ್ಪಿಸಿ ಕಾಪಾಡುವಂಥ ದೇವರು ನೀನಾಗಿರುವುದರಿಂದ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು, ಘನಮಾನ ಮಹಿಮೆಯನ್ನು ಅರ್ಪಿಸುವಂಥವರಾಗಿದ್ದೇವೆ. ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ಈ ದಿನದಲ್ಲಿ ಹೌದು ಸೇರಿ ಬಂದು ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ಅಪ್ಪ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದಿಸು. ಅವರು ಯಾವ ಶೋಧನೆ ಮೂಲಕ ಹಾದು ಹೋಗ್ತಿದ್ರು, ನೀನು ಅವ್ರನ್ನ ಬಿಡಿಸುವುದಕ್ಕೆ ಶಕ್ತನು ಸ್ವಾಮಿ. ಅವ್ರನ್ನ ಕರ್ತನೆ ಎಲ್ಲ ಪಾಪಗಳಿಂದ ತೊಳೆದು ಶುದ್ಧೀಕರಿಸಿ ತಿರುಗಿ ನಿನ್ನ ಮಕ್ಕಳಾಗಿ ನಿಲ್ಲಿಸಲು ಶಕ್ತನಾಗಿದ್ದಿ. ಮಾತ್ರವಲ್ಲ ಸ್ವಾಮಿ, ಮಾಡಿದ ವಾಗ್ದಾನಗಳನ್ನು ಅವರ ಜೀವಿತದಲ್ಲಿ, ಅವರ ತಲೆಮಾರುಗಳಲ್ಲಿ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಿ. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ಅಭಿಷೇಕಿಸಿ, ಬಲಪಡಿಸಿ ನಡೆಸು ಸ್ವಾಮಿ. ಎಲ್ಲ ರೋಗದ ಕಟ್ಟುಗಳಿಂದ, ಎಲ್ಲ ಸಾಲಗಳಿಂದ, ಎಲ್ಲ ರೀತಿಯ ಹೋರಾಟಗಳಿಂದ, ಸಂಘರ್ಷಗಳಿಂದ, ಹೌದು ಸಮಸ್ಯೆಗಳಿಂದ ಬಿಡಿಸಿ ಕಾಪಾಡು. ನಿನ್ನ ಮಕ್ಕಳ ಜೀವಿತದಲ್ಲಿ ಈ ದಿನದಲ್ಲಿ, ಈ ವಾರದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳು ನಡೆಯಲಿ ಸ್ವಾಮಿ. ಬಿಡುಗಡೆ ಕಾರ್ಯಗಳು ನಡೆಯಲಿ ಸ್ವಾಮಿ. ನಿನ್ನನ್ನು ನಂಬಿಗಸ್ತರಾಗಿ ಕಡೆಯವರೆಗೆ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು. ನೀನು ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಹೌದು, ವಿಶೇಷವಾಗಿ ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನ ಸಂಗಡ ಇರಬೇಕು, ಬರೋಣಕ್ಕೆ ಸಮಯ ಇರುವುದಾದರೆ ನಾವು ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ, ಹೌದು ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿ ಬಂದಿರುವಂಥ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ, ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.